ನಿಮಗಿವಾಗ ಬಿಗ್ ಬಾಸ್ ಮನೆಯಲ್ಲಿ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ತೀವಲ್ಲ, ಒಬ್ರು ಸಿಕ್ಕಿದ್ದಾರೆ, ಅವ್ರ ಬಗ್ಗೆ ಹೇಳಿ. ಈಸ್ ಆಲ್ವೇಸ್ ಮೈ ಡಾರ್ಲಿಂಗ್. ಅಂದರೆ ತುಂಬ ಒಳ್ಳೆ ವ್ಯಕ್ತಿ, ಒಳ್ಳೆ ವೈಬ್ಸ್ ಮ್ಯಾಚ್ ಆಗುತ್ತೆ ನಮಗೆ. ಆಮೇಲೆ ಆ ಒಂದು ಬ್ರದರ್ ಹುಡ್ ಅನ್ನೋದು ತುಂಬ ನೀಟಾಗಿ ಕನೆಕ್ಟ್ ಆಗುತ್ತೆ. ಸೊ ಅವ್ನು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನೋಡೋ ಆಸೆ ನನಗೂ ಇದೆ. ಸರ್, ಅವರ ತಾಯಿ ಒಂದು ಮಾತು ಹೇಳ್ತಾ ಇದ್ರು, ಅವರಿಗೆ ರಜತ್ ಅಂದರೆ ನೀವು ತುಂಬ ಇಷ್ಟ. ಅವ್ರ ಅಮ್ಮನ ಬಗ್ಗೆ ಮತ್ತು ಅವ್ರಿಗೊಂದು ಬೇಸರ ಇದೆ, ನನ್ನ ಮಗ ಗೆಲ್ಲಬೇಕಾಗಿತ್ತು, ಹನುಮಂತ ಸರಿಯಾದ ವ್ಯಕ್ತಿ ಅಲ್ಲ ಆ ಶೋ ಗೆಲ್ಲಕ್ಕೆ ಅನ್ನೋವಂಥ ಮಾತು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮೇಡಮ್, ಅವ್ರವ್ರ ವೈಯಕ್ತಿಕವಾದ ಒಂದು ಅಭಿಪ್ರಾಯಗಳ ಬಗ್ಗೆ ನಾವೇನು ಕಮೆಂಟ್ ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ಆ ತಾಯಿಗೆ ನನ್ನಲ್ಲಿ ಏನು ಇಷ್ಟ ಆಯಿತೋ, ನನ್ನಲ್ಲಿ ಎಲ್ಲಿ ನೋಡಿದ್ರು ಅದು ಆ ಒಂದು ಬೇಸಿಸ್ ಮೇಲೆ ರಜತ್ ಅಂದರೆ ನಂಗೆ ತುಂಬ ಇಷ್ಟ, ರಜತ್ ಗೆಲ್ಲಬೇಕಾಯ್ತು ಇಲ್ಲ ತ್ರಿವಿಕ್ರಮ್ ಗೆಲ್ಲಬೇಕಾಗಿತ್ತು ಅಂತ ಅದು ಯಾವ ಆ್ಯಂಗಲ್ಲಿಂದ ಹೇಳಿದಾರೋ ಅದನ್ನು ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಕೇಳಿ ಖುಷಿ ಪಡ್ಬೋದು ಅಷ್ಟೇ. ಬಟ್ ನಾವು ಹೇಳ್ತಾ ಇರೋದೇನು ಅಂದರೆ, ಇವಾಗ ನನಗೂ 1000 ಜನ ರೋಡಲ್ಲಿ ಸಿಗ್ದವರೆಲ್ಲ ಹೇಳ್ತಾರೆ, ಸರ್ ನೀವು ಗೆಲ್ಲಬೇಕಾಯ್ತು ಸರ್ ಶೋನ, ಸರ್ ನೀವು ಗೆಲ್ಲಬೇಕಾಯ್ತು ಸರ್. ಎಷ್ಟೋ ತಾಯಂದರು ನನಗೆ ಸಿಗ್ದವರೆಲ್ಲ, ಸರ್ ನೀವು ಗೆಲ್ಲಬೇಕಾಯ್ತು ಸರ್, ಯು ಡಿಸರ್ವ್ ಇಟ್ ಸರ್, ಇಲ್ಲಿ ನೀವೇ ಕೂತ್ಕೊಂಡು ಹೇಳಿಲ್ವಾ ಸ್ವಲ್ಪ ಮಾತುಗಳ್ನ. ಆ ಥರ ಎಷ್ಟೋ ಜನ ಹೇಳ್ತಾರೆ. ಹಂಗಂದ್ರೆ ಎಲ್ಲರಿಗೂ ಭಯಕ್ಕಾಗ್ಬಿಡುತ್ತಾ? ನಾವು ಆಗಲ್ಲ. ಸೊ ಹೇಳೋದು ಹೆಂಗೆ ಹೇಳಬೇಕು, ಒಳ್ಳೆ ರೀತಿಲಿ ಹೇಳ್ಬೋದಾಗಿತ್ತು. ಕಮೆಂಟ್ಸ್ ಮಾಡೋರು ಮೇಡಮ್ ಹಿಂಗಲ್ಲ ಅಮ್ಮ ಅದನ್ನು ಬಿಟ್ಟು ತ್ರಿವಿಕ್ರಮ್ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದು, ಅವ್ನು ಶೋಲ್ಲಿ ಏನು ಮಾತಾಡೋದು, ಅವ್ನು 100 ಜನ ಹತ್ರ ಚೆನ್ನಾಗಿದ್ರು ಯಾರೇನು ಸ್ಟಾಪ್ ಮಾಡೋಕ್ಕಾಗುತ್ತೆ? ಸೊ ಅವ್ರವ್ರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದು ಬಿಟ್ಟು ಕಮೆಂಟ್ ಮಾಡಿದಾಗ ಅದನ್ನು ನೀಟಾಗಿ ಕನ್ವೆ ಮಾಡೋದನ್ನು ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಜನ. ಯಾಕಂದರೆ ನಮ್ಮ ಕನ್ನಡಿಗರು ಫೇಮಸ್ಸು, ನಾವು ಪ್ರೀತಿ ಕೊಡೋಕ್ಕೆ ಫೇಮಸ್ಸು. ಇವಾಗ ಮಾತುಗಳು ಬರುತ್ತೆ ಅಂತ ನನಗೂ ಖರಾಬಾಗಿ ಬರುತ್ತೆ ಮಾತುಗಳು. ನಾನು ಮಾತಾಡೋಕ್ಕೆ ನಿಂತ್ಕೊಂಡ್ರೆ ನನಗೆ ಚಾಲೆಂಜ್ ಕೊಡೋಕ್ಕಾಗಲ್ಲ, ತುಂಬ ಕಷ್ಟ ಆಯ್ತು ನನ್ನ ಹತ್ರ. ಬಟ್ ನಾವು ಆ ಥರ ಮಾತಾಡೋಕ್ಕಾಗಲ್ವಲ್ಲ. ಯಾಕೆ ಮಾತಾಡೋಕ್ಕಾಗಲ್ಲ ಅಂದರೆ, ನಾವು ಪ್ರೀತಿ ಕೊಡೋಣ ರೀ, ಏನಾಯ್ತು ಅದರಲ್ಲಿ? ಅದನ್ನು ಬಿಟ್ಟು ಸುಮ್ಮನೆ ಎಲ್ಲರೂ ಸಿಗ್ದವ್ರ ಮೇಲೆಲ್ಲ ದ್ವೇಷ ಮಾಡ್ಕೊಂಡು ಹೋದರೆ, ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ. ಈ ನಾರ್ತಲ್ಲೆಲ್ಲ ಇವರು ಇಂಡಸ್ಟ್ರೀಲಿ ಜನ ಸತ್ತ ಮೇಲೆ ಅಷ್ಟು ಪ್ರೀತಿ ಕೊಟ್ಟರು. ಅಂದರೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದಾಗಲಿ ಇಲ್ಲ ಅವ್ರ ಬಗ್ಗೆ ಹೇಳೋದಾಗಲಿ ರೀ, ನಮ್ಮ ಕರ್ನಾಟಕದಲ್ಲಿ ಬದುಕಿದಾಗಲೇ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಪುನೀತ್ ಸರ್ ಆಗಿರ್ಬೋದು. ಸತ್ತ ಮೇಲಂತೂ ಬಿಡ್ರಿ, ತಲೆ ಮೇಲೆ ಎತ್ಕೊಂಡು ಮೆರೆಸಿದ್ರು ಅವ್ರನ್ನ. ಬಟ್ ಬದುಕಿದಾಗ ಎಷ್ಟು ಪ್ರೀತಿ ಕೊಟ್ಟರು, ಎಷ್ಟು ಇದು ತೋರಿಸ್ತಾಯಿದ್ರು ಅವ್ರಿಗೆ. ದರ್ಶನ್ ಸರು, ಸುದೀಪ್ ಸರು ಎಷ್ಟು ಪ್ರೀತಿ ಕೊಡ್ತಾರೋ ಅವ್ರಿಗೆ. ಸೊ ಹಂಗಿದ್ದಾಗ ನಮ್ಮ ಜನ ಅದಕ್ಕೆ ಫೇಮಸ್ಸು. ಬದುಕಿದ್ದಾಗಲೇ ನಾವು ತೋರಿಸ್ತೀವಿ ನಮ್ಮ ಪ್ರೀತಿ ಏನು ಅಂತ. ಸೊ ಹಂಗಿದ್ದಾಗ ಆ ಥರ ಆ ಕೆಲಸಗಳು ಮಾಡ್ಕೊಂಡು ಹೋಗೋಣ ಹೊರತು ಯಾಕೆ ಈ ಥರ ಎಲ್ಲ ಸುಮ್ಮನೆ ಕೆಟ್ಟದಾಗ ಮಾತಾಡಿಕೊಂಡು ಬೇರೆಯವ್ರ ಬಗ್ಗೆ. ಇಟ್ಸ್ ನಾಟ್ ರಾಂಗ್. ಬೇರೆಯವ್ರ ತಾಯಿ ಅಂದಾಗ ನಮ್ಮ ತಾಯಿಗಳ್ನು ನಾವು ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಮನೇಲಿ ಒಂದು ತಾಯಿ ಇರ್ತಾರೆ, ಅವ್ರ ಬಗ್ಗೆ ಏನು ಮಾತಾಡಬೇಕು, ಬೇರೆಯವ್ರ ತಾಯಿ ಬಗ್ಗೆ ನಾವು ಮಾತಾಡ್ಬೋದಾ ಇಲ್ವಾ ಅಂತ. ಅದೆಲ್ಲ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಈ ಥರ ಮಾತಾಡೋದು ತಪ್ಪು ಮೇಡಮ್, ಅಷ್ಟೇ.